ರಾಜ್ಯದಲ್ಲಿ ವೇಗ ಪಡ್ಕೊಂಡ ಜಾತಿ ಗಣತಿ ಸಮೀಕ್ಷೆ ಅಧಿಕಾರಿಗಳಿಗೆ ಸಿಎಂ ತಾಕೀತು ಮಾಡಿದ ನಂತರ ವೇಗ ಪಡ್ಕೊಂಡಿದೆ. ಅಧಿಕಾರಿಗಳಿಂದ ಪ್ರತಿನಿತ್ಯ 12ರಿಂದ 15 ಲಕ್ಷ ಕುಟುಂಬಗಳ ಸರ್ವೆ. ಕೆಲವು ಕಡೆ ಸರ್ವರ್ ಸಮಸ್ಯೆ, OTP ವಿಳಂಬ ಮುಂದುವರಿಕೆ ಆಗ್ತಾ ಇದೆ. ಬೇಗ ಸಮಸ್ಯೆ ಸರಿಪಡಿಸ್ತಾ ಇರುವ ಅಧಿಕಾರಿಗಳು ತಾಂತ್ರಿಕ ಸಿಬ್ಬಂದಿ. ಕೆಲವು ಕಡೆ ಶಿಕ್ಷಕರು ಗಣತಿ ಕಾರ್ಯಗಳಿಗೆ ಹೋಗ್ತಿಲ್ಲ ಎಂಬ ಮಾಹಿತಿ. ಗಣತಿಯಲ್ಲಿ ಭಾಗವಹಿಸಿದ ಹಲವರಿಗೆ ಅಮಾನತು ಶಿಕ್ಷೆ. ಈಗಾಗಲೇ ಸೇವೆಯಿಂದ ಅಮಾನತುಗೊಳಿಸಿರುವ ಸರ್ಕಾರ. ನಿಗದಿತ ಅವಧಿಯೊಳಗೆ ಗಣತಿ ಪೂರ್ಣಗೊಳ್ಳುವುದು ಅನುಮಾನ. ಅಕ್ಟೋಬರ್ 7ರವರೆಗೆ ನಿಗದಿ ಗುರಿ ಮುಟ್ಟೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಸ್ಟಾರ್ಟಿಂಗ್ 3 ಡೇಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು. ಆಮೇಲೆ CM ಯಾವಾಗ ಖಡಕ್ಕಾಗಿ ಆದೇಶ ಸೂಚನೆ ಕೊಟ್ಟರು ಒಂದು ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಪಡ್ಕೊಂಡಿದ್ರು ಕೂಡ ಕೆಲವರು ಇನ್ನೂ ಗಣತಿಗೆ ಹಾಜರಾಗ್ತಾ ಇಲ್ಲ. ಯಾರೆಲ್ಲ ಭಾಗಿಯಾಗಬೇಕಾಗಿತ್ತೋ ಸಿಬ್ಬಂದಿ ಅವ್ರುಗಳು ಹೋಗ್ತಾ ಇಲ್ಲ. ಅವ್ರ ವಿರುದ್ಧ ಆ್ಯಕ್ಷನ್ ಆಗಿದೆ, ಅಮಾನತು ಮಾಡಿ ಆಗಿದೆ. ಸೊ ಆದ್ರೂ ಕೂಡ ಇವ್ರಿಗೇನು ಅಂದ್ಕೊಂಡಿದ್ದಾರೆ, ಈ ಟೈಮ್ ಒಳಗಡೆನೆ ನಾವು ಫುಲ್ ಕಂಪ್ಲೀಟ್ ಮಾಡ್ತೀವಿ ಅಂತ, ಅದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಷ್ಟ ಆಗ್ಬೋದು. ಕೆಲವು ಕಡೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ.